ಇಂತಹ ಕಾಲದ ಈ ಹಕ್ಕಿ, ಕಾಲವೆಂಬ ಹಕ್ಕಿ ಆ ಎಲ್ಲ ಸಾಮ್ರಾಜ್ಯದ ತೆನೆಯನ್ನು ಒಕ್ಕಿ ತಿಂದಿದೆ. ಇಷ್ಟು ಸುಂದರವಾಗಿ ಈ ಒಂದು ಪ್ರಸಂಗವನ್ನು ಹೇಳುತ್ತಾರೆ. ಎರಡನೆಯ ಲೈನ್ನಲ್ಲಿ ಹೇಳುತ್ತಾರೆ, ಮಂಡಲ ಗಿಂಡಲಗಳ ಗಡ ಮುಕ್ಕಿ. ಅನೇಕ ಮಂಡಲಗಳು, ಅಲ್ಲಲ್ಲಿ ಗುಂಪುಗಳು, ಅಲ್ಲಲ್ಲಿ ಅವರದ್ದೇ ಆದಂತಹ ಪಾರುಪತ್ಯ ಎಲ್ಲ ಕಡೆಗೆ ಬೆಳೆದಿತ್ತು. ಒಮ್ಮೆ ಬೆಳೆದಿದೆ, ಒಮ್ಮೆ ಅದು ಮುಕ್ಕಿ ಹೋಗಿದೆ. ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ಕಾಲದ ಒಡಲಿನಲ್ಲಿ ಅದು ಹೋಗಿಬಿಟ್ಟಿದೆ ಅಂತ ಹೇಳಬಹುದು. ಇಷ್ಟನ್ನೇ ಹೇಳಬಹುದೇ ಹೊರತು ಮತ್ತೊಂದೇನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವಿಜಯನಗರ ವೈಭವ ಎಂತಹ ಅದ್ಭುತವಾಗಿತ್ತು, ಎಂತಹ ಅದ್ಭುತವಾಗಿತ್ತು. ಅದು ಒಂದು ಕಾಲಕ್ಕೆ ಮುಂದೆ ಕಾಲದ ಒಡಲಿನಲ್ಲಿ ಅದು ತನ್ನ ಅವನತಿಯನ್ನು ಕಂಡಿದೆ. ಆ ಗಡಮುಕ್ಕಿ ಆ ಕಾಲದ ಹಕ್ಕಿ ಅದನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಬಿಟ್ಟಿದೆ. ತೇಲಿಸಿ ಮುಳುಗಿಸಿ ಖಂಡಗಳು ಒಮ್ಮೆ ಒಂದು ಕಾಲಕ್ಕೆ ಇಡೀ ಬ್ರಹ್ಮಾಂಡ ಅಖಂಡವಾಗಿ ಇತ್ತು. ಈ ಭೂಮಂಡಲ ಒಂದು ಅಖಂಡವಾದ ಭೂಮಂಡಲವಾಗಿ ಇತ್ತು. ಮುಂದೆ ಅದು ಈಗ 7 ಖಂಡಗಳಾಗಿ ನಾವು ಅದನ್ನು ನೋಡುತ್ತೇವೆ. ಅಖಂಡವಾಗಿ ಇಲ್ಲ, 7 ಖಂಡಗಳನ್ನು ನಾವು ನೋಡುತ್ತೇವೆ. ಒಮ್ಮೆ ಇದು ಮುಂದೆ ಎಷ್ಟು ಖಂಡಗಳಾಗ್ತವೆಯೋ ಅದನ್ನು ನಮಗೆ ಗೊತ್ತಿಲ್ಲ. ಇದು ಕಾಲದ ಕೈಶಕ್ತಿ, ಅದರ ಕೈವಶವಾಗಿ ಇದೆ. ಎಷ್ಟು ಖಂಡಗಳಾಗ್ತವೋ ಗೊತ್ತಿಲ್ಲ. ಒಂದು ಕಾಲಕ್ಕೆ ಒಂದು ಖಂಡದ ಪಾರುಪತ್ಯ ಇದೆ, ಇನ್ನೊಂದು ಕಾಲಕ್ಕೆ ಈ ಖಂಡದ ಪಾರುಪತ್ಯ. ಒಂದು ಕಾಲಕ್ಕೆ ಎಲ್ಲ ಅದ್ಭುತ ಘಟನೆಗಳು ಏಷ್ಯಾ ಖಂಡದಲ್ಲಿ ಆಗಿದೆ, ಮತ್ತೊಮ್ಮೆ ಯಾವುದೋ ಒಂದು ಆಫ್ರಿಕಾ ಖಂಡದಲ್ಲಿ ಆಗಿತ್ತು. ಈಗ ಮತ್ತೆ ಅಮೇರಿಕಾ ಖಂಡ, ಆ ಖಂಡದಲ್ಲಿ ಅಲ್ಲಿಯ ಶ್ರೀಮಂತಿಕೆ, ಅಲ್ಲಿಯ ಪಾರುಪತ್ಯ ನಡೆದಿದೆ. ದೇಶದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತಾ ಇದೆ. ಮುಂದೊಂದು ಕಾಲಕ್ಕೆ ಮತ್ತೆ ವಿಶ್ವಗುರುವಾಗಿ ಭಾರತ ಬರ್ತದೆ. ಹೀಗೆ ಇದು ಕಾಲದ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಹೀಗೆ ತೇಲಿಸ್ತಾ ಮುಳುಗಿಸ್ತಾ ಹೋಗಿದೆ ಕಾಲ. ಜೊತೆಗೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ತಾನೇ ದೊಡ್ಡವ, ತಾನೇ ಭಾರಿ, ತನಗಿಂತ ಭಾರಿ ಮತ್ತೊಬ್ಬರಿಲ್ಲ ಅಂತ ಸಾರ್ವಭೌಮ ಸಾಮ್ರಾಟ್ ಚಕ್ರವರ್ತಿಯಾಗಿ ಮೆರೆದ ನೂರಾರು ಜನರು ಮುಂದೊಂದು ದಿನ ಆ ಕಾಲದ ಪ್ರಭಾವದಿಂದ ಆ ಕಾಲದ ಹಕ್ಕಿಯಿಂದ ಕುಕ್ಕಿಸಿಕೊಂಡು ಕೆಳಕ್ಕೆ ನುಗ್ಗಿದ್ದಾರೆ, ಪಾತಾಳಕ್ಕೆ ಹೋಗಿದ್ದಾರೆ. ಇಂತಹ 10 ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಈ ಹಕ್ಕಿಯ ಕೆಲಸ ಇದು ತೆನೆ ಕುಕ್ಕೋದು, ತೆನೆ ಒಕ್ಕಿ ತಿನ್ನೋದು, ಗಡ ಮುಕ್ಕೋದು, ಖಂಡಗಳನ್ನು ತೇಲಿಸೋದು, ನೆತ್ತಿಯ ಕುಕ್ಕೋದು. ಇಂತಹ ಆ ಕಾಲದ ಹಕ್ಕಿಯ ಒಂದು ಪ್ರಭಾವ, ಅದರ ಶಕ್ತಿ ಸಾಮರ್ಥ್ಯ ಇಷ್ಟಿದೆ ಅಂತ ಬೇಂದ್ರೆ ಅವರು ರೂಪಕವನ್ನು ಕೊಡ್ತಾ ಇದ್ದಾರೆ. 5ನೇ ನುಡಿಯಲ್ಲಿ ಏನಿದೆ ನೋಡೋಣ. ಈ 5ನೇ ನುಡಿಗಿಂತ ಮುಂಚೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅನ್ನುವಂತಹ ಒಂದು ಸಾಲು ಎಲ್ಲ ಕವಿಗಳಿಗೂ ಬರಲಿಕ್ಕೆ ಆಗದೆ ಇರುವಂತ ಸಾಲು. ಇದು ಬರೆದಿದ್ದ ಕಾಲ ನೆನಪು ಮಾಡ್ಕೋಬೇಕು ನಾವು, ಬ್ರಿಟಿಷರ ಆಳ್ವಿಕೆಯ ಕಾಲ. ಬ್ರಿಟಿಷರೇ ನಾವು ಬರೀ ಭಾರತ ಒಂದೇ ಅಲ್ಲ, ಎಷ್ಟೋ ಅನೇಕ ಸಾಮ್ರಾಜ್ಯಗಳ ಮೇಲೆ ಆಧಿಪತ್ಯವನ್ನು ಸಾಧಿಸಿ ನಾವೇ ಸಾರ್ವಭೌಮರು ಅಂತ ಮೆರೆಯುತ್ತಿರುವ ಕಾಲದಲ್ಲಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಬೇಂದ್ರೆಯವರು ವಾಚನ ಮಾಡಿದಾಗ ಅಲ್ಲಿದ್ದಂಥ BM ಶ್ರೀ ಆದಿಯಾಗಿ ಎಂತೆಂಥ ಮಹನೀಯರು ಕೂಡ ಒಂದು ಸಲ ದಂಗಾದ್ರಂತೆ. ಇಷ್ಟೊಂದು ಧೈರ್ಯ, ಇಷ್ಟೊಂದು ಶಕ್ತಿ ಇವರಲ್ಲಿ ಬಂದಿದೆ. ಬ್ರಿಟಿಷರ ಕಾಲಕ್ಕೆ ಅವರ ಆಳ್ವಿಕೆ ಇದ್ದಾಗ ಅಲ್ಲಿಯೇ ನಿಂತು ಈ ಮಾತುಗಳನ್ನು ಹೇಳಬೇಕು ಅಂದ್ರೆ ಅಲ್ಲೊಂದು ಶಕ್ತಿ, ಅಂದ್ರೆ ಸ್ವಾತಂತ್ರ್ಯ ಹಕ್ಕಿಯ ವಿಚಾರವನ್ನು ಅಲ್ಲಿ ತಿಳಿಸಿದಂತೆ. ಒಂದೇ ಅವರು ಕಾವ್ಯ ಕೃಷಿ ಮಾಡ್ತಾ ಈ ರೀತಿಯಾದಂತ ಪ್ರತಿಭಟನೆಯನ್ನು ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾಡಿದ್ದಾರೆ. ಬರೇ ಸಾಹಿತಿಗಳು ಬರೀ ಬರದಾರ ಏನು ಮಾಡಿಲ್ಲ ಅಂತಂದ್ರೆ ಅವರ ಬರವಣಿಗೆ ಒಂದು ರೀತಿಯಾದಂತಹ ಹೋರಾಟ. ಸೊ ಅವರು ಅದನ್ನು ವ್ಯಾಪ್ತತೆಯನ್ನು ಹೇಳ್ತಾ ಅದನ್ನು ಸಂಕುಚಿತ ಮಾಡಿ ಈಗಿನ ಘಟ್ಟಕ್ಕೆ ಹೋಲಿಸುವುದಾದ್ರೆ ಆಗಿನ ಕಾಲಘಟ್ಟಕ್ಕೂ ಅದನ್ನು ಅವರು ಹೋಲಿಸುವಂತ ಶಕ್ತಿ, ಇದು ದಾರ್ಶನಿಕರಿಗೆ ಇರುವಂತ ಶಕ್ತಿ. ಇಲ್ಲಾಂದ್ರೆ ಸಾಮಾನ್ಯರಿಗೆ ಇದು ಬರದೇ ಇರುವುದು. ಅದಕ್ಕಾಗಿ ಅವರನ್ನು ನಾವು ವರಕವಿ ಅಂತ ಕರೆಯೋದು. ಸೊ ಇಂತಹ ಹಕ್ಕಿ ಮುಂದೆ ಸಾಕ್ತಾ ಇದೆ, ಏನೇನು ಮಾಡದೆ ಅಂತಂದು ಮುಂದಿನ ನುಡಿಯಲ್ಲಿ ಅವರು ಹೇಳ್ತಾರೆ. ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ಕಡೆಯ ನುಡಿಯಲ್ಲಿ ನೋಡ್ತಾ ಇದ್ದೇವೆ, ಅದು ತೆನೆಯನ್ನು ಒಕ್ಕಲಿಕ್ಕೆ ಬಿಟ್ಟು ಮತ್ತೆ ಅದನ್ನು ಹೆಕ್ಕಿ ತಿಂದು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ ಎಲ್ಲರನ್ನು ಅವಸಾನಗೊಳಿಸುತ್ತದೆ ಅಂತ ಮಾತಾಡುವಾಗ ಏನಪ್ಪಾ ಬರೇ ಕಾಲದ ಹಕ್ಕಿ, ಬರೇ ಇದು
ನಾಶದ ಸಂಕೇತ ಅಷ್ಟೇ ಕೊಡ್ತಾ ಇದೆ, ವಿನಾಶದ ಸಂಕೇತ ಅಷ್ಟೇ ಕೊಡ್ತಾ ಇದೆ ಅಂತ ಭಾವಿಸಿದರೆ ಸರ್ವಥಾ ಅದು ತಪ್ಪು. ಕಾಲಕ್ಕೆ ನಾಶಗೊಳಿಸುವ ಶಕ್ತಿ ಯಾವ ಮಟ್ಟದ್ದಿದೆಯೋ ಅದೇ ರೀತಿಯಾಗಿ ಪ್ರಕಟಿಸುವಂತಹ ಶಕ್ತಿನೂ ಕೂಡ ಆ ಕಾಲಕ್ಕೆ ಇದೆ. ಅದರ ಒಂದು ಸಂಕೇತವಾಗಿ ಈ ನುಡಿಯಲ್ಲಿ ಬೇಂದ್ರೆ ಅವರು ಬರೀತಾರೆ, ಯುಗ ಯುಗಗಳ ಹಣೆ ಬರಹವ ವರೆಸಿ. ಎಷ್ಟೋ ಯುಗಗಳು ಆಗಿ ಹೋಗಿವೆ. ನಾವು ನಮ್ಮ ಪರಂಪರೆಯಲ್ಲಿ, ನಮ್ಮ ಸನಾತನ ಪರಂಪರೆಯಲ್ಲಿ ನೋಡ್ತಾ ಬಂದಾಗ ನಮ್ಮ ಕಾಲದ ಗಣನೆ ಅಭೂತಪೂರ್ವವಾದದ್ದು. ನಾವು ಅನೇಕ ಯುಗಗಳಲ್ಲಿ, ಅನೇಕ ಮಹಾಯುಗಗಳಲ್ಲಿ, ಕಲ್ಪಗಳಲ್ಲಿ, ಮನುಗಳಲ್ಲಿ ನಾವು ವಿಶ್ವಾಸವನ್ನು ಇಟ್ಟು ಅದರ ಕಾಲಗಣನೆಯನ್ನು ಮಾಡ್ತಾ ಹೋದಾಗ ಎಷ್ಟೋ ಯುಗಗಳು, ಎಷ್ಟೋ ಮಹಾಯುಗಗಳು, ಎಷ್ಟೋ ಕಲ್ಪಗಳು, ಎಷ್ಟೋ ಮನ್ವಂತರಗಳು ಆಗಿ ಹೋಗಿವೆ. ಇದೆಲ್ಲದಕ್ಕೂ ವಿಟ್ನೆಸ್ ಆಗಿ ನಿಂತಿದ್ದು ಕಾಲವೆಂಬ ಹಕ್ಕಿ. ಸೊ ಯುಗವನ್ನು ನಶಿಸಿ, ಒಂದು ಯುಗವನ್ನು ಮುಗಿಸಿ ಇನ್ನೊಂದು ಯುಗಕ್ಕೆ ನಾಂದಿ ಹಾಡುವಂತಹ ಒಂದು ಸಮಯ. ಆ ಕಾಲದಲ್ಲಿಯೂ ಕೂಡ ಈ ಹಕ್ಕಿ ಅದೇ ರೀತಿಯಾಗಿ ಹಾರ್ತಾ ಇದೆ. ಹೀಗಾಗಿ ಯುಗ ಯುಗಗಳ ಹಣೆ ಬರಹವನ್ನು ಬರೆಸಿದೆ. ಹಣೆ ಬರಹವನ್ನು ಬರೆಸುವುದಂದ್ರೆ ಹಣೆ ಬರಹವನ್ನು ಬದಲಾಯಿಸಿದೆ. ಅದನ್ನ ಒಂದನ್ನು ಯಾವ ಯುಗವನ್ನು ಮುಗಿಸ್ಬೇಕಾಗಿತ್ತು ಅದನ್ನು ಮುಗಿಸಿದೆ, ಯಾವುದನ್ನು ಪ್ರಾರಂಭಿಸಬೇಕಾಗಿತ್ತು ಅದನ್ನು ಪ್ರಾರಂಭ ಮಾಡಿದೆ. ಆ ರೀತಿಯಾಗಿ ಮನ್ವಂತರಗಳ ಭಾಗ್ಯಗಳನ್ನು ತಿಳಿಸಿದೆ. ಎಷ್ಟೋ ಮನ್ವಂತರಗಳು ಆಗಿ ಹೋಗಿವೆ. ಎಲ್ಲಾ ಮನ್ವಂತರಗಳ ಭಾಗ್ಯವನ್ನು ತಿಳಿಸುವಾಗ ಈ ಕಾಲದ ಹಕ್ಕಿಯ ಒಂದು ಕೆಲಸವನ್ನು ನಾವು ನೋಡಬಹುದು. ಎಷ್ಟೋ ಮನ್ವಂತರಗಳು ಆಗಿ, ಎಷ್ಟೋ ಮನುಗಳು ಆಗಿ ಹೋಗಿದ್ದಾರೆ. ಎಲ್ಲರ ಭಾಗ್ಯ ತಿಳಿಸುವುದು ಅಂತಂದ್ರೆ ನಮಗೆ ಒಳ್ಳೆಯದು ಅನ್ನುವಂಥ ಭಾವನೆ ಕೊಟ್ಬಿಡ್ತದೆ. ಇದೇ ಒಂದು ಸಾಲು. ಮನ್ವಂತರ ಭಾಗ್ಯ ತಿಳಿಸುವುದು ಅಂತಂದ್ರೆ ಕೆಟ್ಟದಾದ ವಿಚಾರ ನಾವು ಮಾಡುವುದೇ ಇಲ್ಲ. ಭಾಗ್ಯ ತಿಳಿಸುವುದು ಅಂತಂದ್ರೆ ಒಳ್ಳೆಯ ದಿಕ್ಕಿನಲ್ಲಿ ನಡೆಸುವುದು, ಒಳ್ಳೆಯ ದಾರಿಯಲ್ಲಿ ನಡೆಸುವಂತಹ ಒಂದು ಸಾಮ್ಯತೆಯಲ್ಲಿ ಸಿಗ್ತದೆ. ಆ ರೀತಿಯಾದಂತಹ ಒಂದು ರಿಲೇಷನ್ ಸಿಗ್ತದೆ. ಅದನ್ನು ಅವರು 2ನೇ ಲೈನಲ್ಲಿ ಹೇಳ್ತಾರೆ. ಇದು ವಿನಾಶಕಾರಿಯಲ್ಲ, ಇದು ಮನ್ವಂತರದ ಶುಭೋದಯವಾಗುವಂತ ಕಾಲದಲ್ಲಿಯೂ ಕೂಡ ಕಾಲದ ಹಕ್ಕಿಯ ಒಂದು ಪ್ರಭಾವ ಸಾಕಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಅಂತ. ರೆಕ್ಕೆ ಬೀಸುವುದು, ಹಕ್ಕಿ ರೆಕ್ಕೆ ಬೀಸಿದಾಗ ಅಲ್ಲಿ ಗಾಳಿ ಒಂದು ಜನರೇಟ್ ಆಗ್ತದೆ, ಗಾಳಿ ಬೀಸ್ತದೆ. ಇದು ಎಂತಹ ಗಾಳಿ? ಇದು ಸಾಮಾನ್ಯ ಹಕ್ಕಿ ಅಲ್ಲ, ಇದು ಕಾಲವೆಂಬ ಹಕ್ಕಿ. ಕಾಲವೆಂಬ ಹಕ್ಕಿಯು ರೆಕ್ಕೆ ಬೀಸಿದಾಗ ಉಂಟಾಗುವುದು ಪ್ರಾಣವಾಯು. ಎಷ್ಟೋ ಅಚೇತನರಾಗಿ ಬಿದ್ದಂತಹ ವಸ್ತುಗಳು, ಜಡಗಳು ಅಥವಾ ಚೇತನವನ್ನು ಕಳೆದುಕೊಂಡು ಇದ್ದಂತಹ ಜಂತುಗಳಿಗೆ ಗಾಳಿಯನ್ನು ಬೀಸುವ ಮೂಲಕ, ಪ್ರಾಣವಾಯುವನ್ನು ಕೊಡುವುದರ ಮೂಲಕ ಅವುಗಳನ್ನು ಚೇತನಗೊಳಿಸ್ತದೆ, ಮತ್ತೊಮ್ಮೆ ಹುಟ್ಟಿಸ್ತದೆ, ಮತ್ತೊಮ್ಮೆ ಚಿಗುರನ್ನ ಅದು ಬೆಳೆಸ್ತದೆ. ಈಗ ನಾವು ನೋಡಿದೀವಿ, ನಮಗೆ ಹತ್ತಿರದಲ್ಲಿ ಆದಂತಹ ದುರ್ಘಟನೆ ಅಂತಂದರೆ ಅಣುಬಾಂಬ್ ಹಾಕಿದ್ರು ನಾಗಸಾಕಿ, ಹಿರೋಶಿಮಾ ಮೇಲೆ, ಜಪಾನ್ ಮೇಲೆ. ಮುಗಿದು ಹೋಗ್ಬಿಡ್ತಾ ಜಪಾನದ ಕತೆ? ಇಲ್ಲ. ಜಪಾನ್ ಈಗ ನಾವು ಕಣ್ಣೆತ್ತಿ ನೋಡುವ ಮಟ್ಟಕ್ಕೆ ತನ್ನನ್ನು ತಾನೇ ಬೆಳೆಸ್ಕೊತು. ಅಲ್ಲೊಂದು ಚಿಗುರು ಹೊಡೆದು ಆ ಚಿಗುರ ಹೆಮ್ಮರವಾಗಿ ಬೇರೆಲ್ಲ ಆಳವಾಗಿ ಬಿಟ್ಟು ಬೆಳೆಯುವ ಲೆವೆಲ್ಗೆ ಅದು ಹೋಗಿತ್ತು. ಇದು ಕಾಲದ ಮಹಿಮೆ. ಆ ರೀತಿಯಾಗಿ ಕಾಲ ಮನ್ವಂತರಗಳ ಭಾಗ್ಯವನ್ನು ತೆರೆಸುತ್ತಾ ಅಚೇತನರಾಗಿ ಬಿದ್ದಂತಹ ಎಷ್ಟೋ ಜಂತುಗಳಿಗೆ ತನ್ನ ರೆಕ್ಕೆಯನ್ನು ಬಡಿಯುವುದರ ಮೂಲಕ ಪ್ರಾಣವಾಯುವನ್ನು ಕೊಟ್ಟು ಚೇತನಗೊಳಿಸುತ್ತಾ ಅದು ಮುಂದೆ ಹೋಗ್ತದೆ. ಹೊಸಗಾಲದ ಹಸು ಮಕ್ಕಳನ್ನು ಹರಿಸ್ತದೆ. ಹಳೆಗಾಲದ ಸಾರ್ವಭೌಮತೆಯನ್ನು ಮೆರೆದಂತಹ ದುಷ್ಕೃತ್ಯವನ್ನು ಮಾಡಿದವರ ತಲೆಯನ್ನು ಕುಕ್ಕಿ, ಅದೇ ರೀತಿ ಹೊಸದಾಗಿ ಕಣ್ತೆರೆದು ಈ ಜಗತ್ತನ್ನು ಪರಿಭಾವಿಸಿಕೊಳ್ಳುತ್ತಿರುವ, ಈ ಜಗತ್ತಿನಲ್ಲಿ ಕಾಲಿಡುತ್ತಿರುವ ಅನೇಕ ಜೀವಜಂತುಗಳಿಗೆ ಆ ಹಸುಗೂಸುಗಳು, ಈಗ ತಾನೇ ಜನಿಸಿದಂಥವು, ಈಗ ತಾನೇ ಎವೆಯನ್ನು ಬಿಡುತ್ತಿರುವಂಥವು, ಅಂತಹ ಒಂದು ಕೂಸುಗಳಿಗೆ ಹರಿಸುತ್ತಿದೆ. ಈ ಪ್ರಾಣವಾಯುವನ್ನು ಕೊಟ್ಟು ತನ್ನ ಮೆದುವಾದ ಗಾಳಿಯನ್ನು ಬೀಸಿ ಅವರಿಗೆ ಹರಸಿ, ಅವರಿಗೆ ಈ ಕಾಲದ ಗಣನೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು, ಸ್ಫೂರ್ತಿಯನ್ನು ತುಂಬ್ತಾ ನಿಂತಿಲ್ಲ, ಹಕ್ಕಿ ಹಾರ್ತಾ ಇದೆ ಅನ್ನುವಂತಹ ಒಂದು ಕಲ್ಪನೆಯನ್ನ ಈ ನುಡಿಯಲ್ಲಿ ಅವರು ಕೊಟ್ಟಿದ್ದಾರೆ. ಕಲ್ಪನೆಯ ವಿಚಾರವನ್ನು ನಾವು ತೆಗೆದುಕೊಂಡಾಗ ಒಬ್ಬ ಕವಿಗೆ ತನ್ನ ಕಲ್ಪನೆಯ ಕೂಸನ್ನ ಒಂದು ಪದ್ಯಕ್ಕೆ ಆ ಮೂರ್ತ ರೂಪವಾಗಿ ಅದನ್ನು ಪದ್ಯದ ರೂಪದಲ್ಲಿ ತೆರೆದಿಡುವ ಸಾಮರ್ಥ್ಯ ಇರಬೇಕು. ಆದರೆ ನಾವು ಕೆಲವೊಮ್ಮೆ ಅಂದ್ಕೊಳ್ಳುತ್ತೇವೆ ಇವೆಲ್ಲ ಕಲ್ಪನೆಗಳಷ್ಟೇ, ಈ ಕಲ್ಪನೆಗಳನ್ನು ನಾವು ನಿಜ ಜೀವನದಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ ಅಂತ. ಕವಿಗೆ ಇರಬೇಕಾದ ಗುಣ ಕನಸನ್ನ ಕಂಡು ತನ್ನ ಕಲ್ಪನೆಯ ವಿಷಯವನ್ನ ಅಕ್ಷರದ ರೂಪದಲ್ಲಿ ತಂದಿಡೋದಷ್ಟೇ ಅಲ್ಲ, ತನ್ನ ಕಲ್ಪನೆ ಅದು ದೂರದೃಷ್ಟಿಯನ್ನು ಕೂಡ ಉಳ್ಳದ್ದಾಗಿರಬೇಕು. ಮುಂದೊಂದು ದಿನ ಆ ಕಲ್ಪನೆ ಅದು ನಿಜ ರೂಪವನ್ನ ತೆಗೆದುಕೊಳ್ಳುವಂತೆಯೂ ಇರಬೇಕು. ಕಾಲಾತೀತವಾಗಿ ಅವನ ಕಲ್ಪನೆ ಅದು ಇರಬೇಕು. ಅದು ಮುಂದೊಂದು ದಿನ ಅದು ನಿಜ ಜೀವನದಲ್ಲಿ ಬರ್ತದೆ.
ಈ ದೂರದೃಷ್ಟಿಯನ್ನ ಉಳ್ಳಂತಹ ಕವಿಗಳು ನಮ್ಮ ವರ ಕವಿಗಳಾದ ದ.ರಾ.ಬೇಂದ್ರೆ. ತುಂಬ ದೂರದೃಷ್ಟಿ. ಒಮ್ಮೆ ಆಶ್ಚರ್ಯ ಆಗ್ತದೆ ಈ 6ನೇ ನುಡಿಯನ್ನು ನೋಡಿದಾಗ. ಏನು ದೂರದೃಷ್ಟಿ! 1929ರಲ್ಲಿ ಬರೆದಂತಹ ಆ ಒಂದು ನುಡಿ ಇವತ್ತು 2025ರಲ್ಲಿ 100 ವರ್ಷ, ಇದು ಸರಿಸುಮಾರು ಸ್ವಲ್ಪ ಹೆಚ್ಚು ಕಮ್ಮಿ 100 ವರ್ಷ ಆಗ್ತಾ ಬಂತು. ಈ 100 ವರ್ಷದ ಕಾಲಮಾನದಲ್ಲಿ ಆ ಕಾಲದಲ್ಲಿ ಅವರು ಕಂಡ ಕನಸು ಈ ಕಾಲದಲ್ಲಿ ಸಾಕಾರಗೊಂಡಿದೆ. ಅಂದರೆ ಅವರ ಕಲ್ಪನೆ ಕಾಲಾತೀತವಾಗಿ ಇದೆ ಎಂಬುದಕ್ಕೆ ಇದು ಸಾಕ್ಷಿ. ಆ 6ನೇ ನುಡಿಯಲ್ಲಿ ಹೇಳುತ್ತಾರೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ. ನಾವು ಹಕ್ಕಿ ಆಕಾಶದಲ್ಲಿ ಹಾರ್ತಾ ಇದೆ. ಈ ಕಾಲದ ಹಕ್ಕಿ ಎಷ್ಟು ಹಾರಬಹುದು, ಇದರ ಒಂದು ಎಂಡ್ ಎಷ್ಟು, ಸೀಮೆ ಎಷ್ಟು ಅಂತ ನಾವು ನೋಡಿದರೆ ಸೀಮಾತೀತವಾಗಿ ಇದು ಹೋಗ್ತಾನೆ ಇರ್ತದೆ. ಅವರು ಬರೆದಂತಹ ಕಾಲ 1929. ಆಗ ಆ ಭಾರತದ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು. ಇಲ್ಲಿ ಬರೆದಂತಹ ವಿಚಾರ ಪ್ರಾಯ ಯಾವ ವ್ಯಕ್ತಿಗೂ ಈ ಚಿಂತನೆ ಬಂದಿರಲಿಕ್ಕಿಲ್ಲ, ಕೆಲವರನ್ನು ಹೊರತುಪಡಿಸಿದರೆ. ಆ ಕಡೆ 2ನೇ ಮಹಾಯುದ್ಧದ ತಯಾರಿ, ಒಂದು ಕಡೆಗೆ 2ನೇ ಮಹಾಯುದ್ಧದ ತಯಾರಿ, ಇಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅನೇಕ ವಿವಿಧ ರೀತಿಯಾದ ವೈಜ್ಞಾನಿಕ ಚಿಂತನೆ, ವಿಶ್ಲೇಷಣೆ ಮತ್ತು ಆವಿಷ್ಕಾರಗಳು ಉಚ್ಛ್ರಾಯವಾದಂತಹ ಇಷ್ಟೆಲ್ಲ ಉಚ್ಛ್ರಾಯವಾಗಿ ತಾವು ಹೇಳಿದಂತೆ ವೈಜ್ಞಾನಿಕ ಚಿಂತನೆಗಳೆಲ್ಲ ನಡೆದಂತಹ ಸಂದರ್ಭದಲ್ಲಿ ಒಬ್ಬ ಕನ್ನಡದ ಕವಿ ವಿಜ್ಞಾನದ ದೃಷ್ಟಿಕೋನವನ್ನ ದೂರದೃಷ್ಟಿಯಿಂದ ಇಷ್ಟು ಸುಂದರವಾಗಿ ತನ್ನ ಕಲ್ಪನೆಯ ಕೂಸಾಗಿ ತೆರೆದಿಡುತ್ತಾನೆ ಅಂತಂದ್ರೆ ಇದು ಆ ಕವಿತಾ ಶಕ್ತಿ, ಆ ಕವಿಯ ದೂರದೃಷ್ಟಿ ಅಂತ ಹೇಳಬಹುದು. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ. ಈ ಕಾಲ ಎಷ್ಟು ಬೆಳೀತದೆ ಅಂತಂದ್ರೆ ಬೆಳ್ಳಿಯ ಹಳ್ಳಿಯ, ಬೆಳ್ಳಿ ಅನ್ನೋದಕ್ಕೆ ಬೆಳ್ಳಿ ಗ್ರಹ, ಶುಕ್ರ ಗ್ರಹ ಅಂತ ಹೇಳಬಹುದು. ಆ ಶುಕ್ರ ಗ್ರಹ ಅದು ನಮ್ಮ ಹಳ್ಳಿ ಆದಂಗೆ ಆಗ್ತದಂತೆ. ಅದು ನಮ್ಮ ಹಳ್ಳಿ. ಇವತ್ತು ಆಗಿನ ಕಾಲಕ್ಕೆ ಯಾವುದೋ ಒಂದು ದೊಡ್ಡದಾದ ಊರು, ಬೆಂಗಳೂರು, ದಿಲ್ಲಿಯೋ ಇದೇ ಬಹಳ ದೊಡ್ಡದು ಅಂತ ನಾವು ಅನ್ಕೊಂಡಿದ್ರೆ ಮುಂದೊಂದು ದಿನ ಬರ್ತದೆ ಅವೆಲ್ಲ ನಮ್ಮ ಸಣ್ಣ ಊರುಗಳು. ಅದಕ್ಕಿಂತ ಮೇಲೆ ಇರುವಂತಹ ಶುಕ್ರ ಗ್ರಹನೇ ಒಂದು ಸಣ್ಣ ಹಳ್ಳಿಯ ರೂಪ. ಇದಾಗ್ತಾ ಇದೆ. ತಿಂಗಳ ನೂರಿನ ನೀರನ್ನು ಹಿರಿದಾಗ ಹೋಗಿಬಿಟ್ಟಿದೆ, ಪೂರ್ಣವಾಗಿ ಇದಾಗ ಹೋಗ್ಬಿಟ್ಟಿದೆ. ಚಂದ್ರಮಂಡಲವನ್ನು ಮುಟ್ಟಿ ಬರೋದು, ಅಲ್ಲಿನ್ನೇನು ಮನೆಗಳನ್ನು ಕಟ್ಟೋದು, ಅವುಗಳು ಆಗ್ತವೆ. ಯಾಕಂದ್ರೆ ಚಂದ್ರಮಂಡಲಕ್ಕೆ ಹೋಗುವ ಅಥವಾ ಹಂಗೊಂದು ಮಂಡಲ ಇದೆ ಅಲ್ಲಿ ಹೋಗಬೇಕು ಅನ್ನುವ ವಿಚಾರವೇ ಇಲ್ಲದ ಕಾಲಕ್ಕೆ ಈ ಕಲ್ಪನೆಯನ್ನ ತಂದಿದ್ದಾರೆ, ಕಾಲದ ವಿಚಾರವನ್ನ ಹೇಳುವಾಗ. ಅಂದ್ರೆ ಕಾಲ ಹೇಗೆ ಬೆಳೀತದೆ ಅನ್ನೋದಕ್ಕೆ ಇದು ಸಾಕ್ಷಿ. ತಿಂಗಳ ನೂರಿನ ನೀರನ್ನು ಹೀರಿ, ತಿಂಗಳ ಅಂದ್ರೆ ಚಂದ್ರ, ಊರು ಅಂದ್ರೆ ಆ ಚಂದ್ರನ ಮಂಡಲವೇ ಸಣ್ಣ ಊರು ಆಗ್ತದೆ. ಶುಕ್ರನ ಒಂದು ಊರು, ಅದೊಂದು ಹಳ್ಳಿ ಆಗ್ತದೆ. ಇದು ಮೇರೆಯ ಮೀರಿ ಬೆಳೀತದೆ ಕಾಲ. ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ. ಆಡ್ಲಿಕ್ಕೆ ನಮ್ಮ ಮನೆ ಹುಡುಗರು ಆಡ್ಲಿಕ್ಕೆ ಅಂತ ಹೇಳಿ ಅಂಗಳಕ್ಕೆ ಹೋಗ್ತಾರೆ, ಹಾಡ್ಲಿಕ್ಕೆ ಅಂತ ಹೇಳಿ ಯಾವುದೋ ಒಂದು ವೇದಿಕೆಗೆ ಹೋಗ್ತಾರೆ, ಹಾರಾಡಬೇಕು ಅಂತ ಹೇಳಿ ಯಾವುದೋ ಒಂದು ವಿಮಾನ ಇರುತ್ತಾರೆ. ಈಗಿಷ್ಟು ನಡೆದಿದೆ ಅಂತ ಅವ್ರು ಹೇಳುತ್ತಾ ಇರೋದು. ಆಗಿನ ಕಾಲಕ್ಕೆ ಈಗಿಷ್ಟು ನಡೆದಿದೆ, ಆದರೆ ಮುಂದೊಂದು ದಿನ ಬರ್ತದೆ ಇಷ್ಟು ಮಾಡಲಿಕ್ಕೆ ಮಂಗಳ ಲೋಕದ ಅಂಗಳ ಕೇರಿ ಅಂತ. ಮಂಗಳ ಗ್ರಹವನ್ನ ಅದನ್ನ ಅಂಗಳ ಮಾಡಿಕೊಂಡು ಆ ಒಂದು ಕೇರಿಯೊಳಗೆ ಇರುವ ಅಂಗಳವಾಗಿ ಅದನ್ನು ಮಾಡಿಕೊಂಡು ಅಲ್ಲಿ ಆಟ ಆಡಲಿಕ್ಕೆ, ಹಾರಾಡಲಿಕ್ಕೆ, ಹಾಡು ಹಾಡಲಿಕ್ಕೆ ಈ ರೀತಿಯಾಗಿ ಹೋಗಿ ಬರುವಂತಹದ್ದು. ಇಷ್ಟು ಆ ಎಲ್ಲ ಲೋಕಗಳು ಅತ್ಯಂತ ಹತ್ತಿರವಾಗ್ತದೆ. ಇದು ಕಾಲ ಪ್ರಭಾವದಿಂದ ಅಂತ. ಕಾಲದ ಪ್ರಭಾವದ ಗಾಂಭೀರ್ಯ ಎಷ್ಟು ಅಂತನ್ನೋದನ್ನ ತುಂಬ ಸುಂದರವಾಗಿ ಹೇಳುತ್ತಾ ಇದ್ದಾರೆ. ಅವರ ಆ ಕಲ್ಪನೆ ಇವತ್ತು ನಿಜವಾಗಿದೆ. ಇದೇ ಒಬ್ಬ ಕವಿಯ ಸಾಮರ್ಥ್ಯ. ಅವನು ದೂರದೃಷ್ಟಿಯಿಂದ, ವೈಜ್ಞಾನಿಕ ಚಿಂತನೆ ಇದ್ದಂತಹ ದೂರದೃಷ್ಟಿ ಇರುವಂತಹ ಒಬ್ಬ ಕವಿ ತನ್ನ ಅಕ್ಷರಗಳಲ್ಲಿ ಏನೆಲ್ಲವನ್ನ ಹೇಳಿ ಭವಿಷ್ಯವನ್ನು ನುಡಿಬಹುದು. ಭವಿಷ್ಯವೂ ಒಂದು ಕಾಲ, ಆ ಭವಿಷ್ಯವನ್ನು ನುಡಿಬಹುದು ಅನ್ನಲಿಕ್ಕೆ ಆ ಶುಕ್ರಗ್ರಹ ಹಳ್ಳಿ ಆಗೋದು, ಚಂದ್ರಮಂಡಲ ಅಂತೂ ಆಗಿ ಹೋಗಿಬಿಡುತ್ತು, ಮಂಗಳ ಗ್ರಹ ಆಯಿತು,
ಇನ್ನ ಆ ಶುಕ್ರ, ಹೀಗೆ ಇವೆಲ್ಲ ಬಹಳ ಹತ್ತಿರದ ಊರುಗಳಾಗ್ತವೆ. ಇದು ಬೇಂದ್ರೆಯವರ ಕಲ್ಪನೆ. ಈಗ ನಿಜ ಆಗುವತ್ತ ಆ ಘಟನೆಗಳನ್ನು ನಾವು ನೋಡುತ್ತೇವೆ. ಚಂದ್ರಗ್ರಹಕ್ಕೆ ಹೋದದ್ದು, ಮಂಗಳ ಗ್ರಹಕ್ಕೆ ಹೋದದ್ದು, ಇವೆಲ್ಲವನ್ನ ನೋಡಿದರೆ ಒಂದಿನ ಅಲ್ಲೂ ಒಂದಿಷ್ಟು ಮನೆಗಳು, ಸೈಟ್ಗಳು ಆಗಿ, ಅಲ್ಲೂ ನಮ್ದೊಂದು ಸಂಸಾರ ಶುರು ಆಗಿ, ಅಲ್ಲಿಯ ಜನರಿಗೂ ನಾವು ಒಂದು ಕವಿತಾ ಈ ವಿಡಿಯೋಗಳನ್ನು ಅಲ್ಲೂ ಮಾಡುವ ಪ್ರಸಂಗ ಬರ್ತದೆ ಅಂತ ಬೇಂದ್ರೆಯವರ ಒಂದು ದಿಕ್ಸೂಚಿಯಾದ ಪದ್ಯ ಅಂತ ನಾವು ಹೇಳಬಹುದು. ಇದು ನಾವು ಆಗಲೇ ಕಾಲಾತೀತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಪದ್ಯ ಬರೆಯುವುದು, ಈ ಪದ್ಯದಲ್ಲಿ ಕಾಲದ ಬಗೆಗೆ ಕೊಟ್ಟಂತಹ ಬೇಂದ್ರೆಯವರ ಕಲ್ಪನೆ ನಮ್ಮ ಕುಲುಮಾನವರು, ನಾವಂತೂ ಕವಿತ್ವಕ್ಕೆ ಹೋಲಿಸಿದ್ರು ಆಯ್ತು, ದೈವತ್ವಕ್ಕೆ ಹೋಲಿಸಿದ್ರು ಆಯ್ತು, ಕಾಲತ್ವಕ್ಕೆ ಹೋಲಿಸಿದ್ರು, ಆಮೇಲೆ ಹುಲುಮಾನವರು ನಮ್ಮ ಕಲ್ಪನೆಗೂ ಮೀರಿದ್ದು ಅಂತ ಹೇಳಲಿಕ್ಕೆ ಕೊನೆಯ ಪದ್ಯದಲ್ಲಿ, ಕೊನೆಯ ನುಡಿಯಲ್ಲಿ, ಪದ್ಯದ ಕೊನೆಯ ನುಡಿಯಲ್ಲಿ ಅವರು ಹೇಳ್ತಾರೆ, ಇದು ಕಲ್ಪನಾತೀತವೂ ಹೌದು ಅಂತ. ಯಾವ ರೀತಿಯಾಗಿ ಕಲ್ಪನಾತೀತ ಈ ಕಾಲದ ಚಲನೆ ಅಂತಂದ್ರೆ, ಮುಟ್ಟಿದೆ ದಿಮ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರ. ಮುಟ್ಟಿದೆ ದಿಮ್ಮಂಡಲಗಳ ಅಂಚ. ಬ್ರಹ್ಮಾಂಡ ನಾವು ಹೇಳ್ತೀವಲ್ಲ, ನಮ್ದು ಭೂಮಿಯಷ್ಟೇ ನಮಗೆ ಕಲ್ಪನೆಗೆ ಸಿಕ್ಕಿದ್ದು. ಭೂಮಿ ಆಚೆಗೆ ಶುಕ್ರ, ಮಂಗಳ, ನಮ್ಮ ಸೋಲಾರ್ ಸಿಸ್ಟಮ್ ಒಳಗಿರುವಂತ ನಕ್ಷತ್ರ, ಒಂದು ಸೂರ್ಯ, ಅದರ ಸುತ್ತಲೂ ತಿರುಗುತ್ತಿರುವ 9 ಗ್ರಹಗಳ ಬಗೆಗೆ ನಮಗೆ ಇನ್ನೂ ಅಷ್ಟು ಸ್ಪಷ್ಟತೆ ಇಲ್ಲ. ಬ್ರಹ್ಮಾಂಡ ಅಂತ ತಗೊಂಡಾಗ ಇದು ಒಂದೇ ಇಲ್ಲ, ಇದು ಒಂದೇ ವಿಶ್ವ ಇಲ್ಲ. ಈ ರೀತಿಯಾದಂಥ ಸಾವಿರಾರು ಕೋಟ್ಯಾವಧಿ ಬ್ರಹ್ಮಾಂಡ, ಕೋಟ್ಯಾವಧಿ ಗ್ಯಾಲಕ್ಸಿಗಳು, ಕೋಟ್ಯಾವಧಿ ಗ್ರಹಗಳು, ನಕ್ಷತ್ರಗಳು, ಪುಂಜಗಳು ಎಲ್ಲ. ಬೃಹತ್ತಾದ ಮಂಡಲವೇ ಬ್ರಹ್ಮಾಂಡ, ಬೃಹತ್ತಾದ ಮಂಡಲವೇ ಬ್ರಹ್ಮಾಂಡ. ನಾವು ಹೇಳ್ತೇವೆ ಈಗ ಅದು ಒಂದು ಹಬಲ್ ಟೆಲಿಸ್ಕೋಪ್ ಏನು ಒಂದು ಚೌಕಾಕಾರದ ಆಕೃತಿಯಲ್ಲಿ ಫೋಟೋ ಹೊಡೆದು ಕಳಿಸ್ತದೆ, ಅದನ್ನ ನಾವು ಸ್ಟಡಿ ಮಾಡ್ತೀವಿ. ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಎಷ್ಟೋ ವರ್ಷ ಬೇಕು ನಮಗೆ. ಅದು ಈ ಇಡೀ ಅವಕಾಶದಲ್ಲಿ ಕಂಡಂತ ಒಂದು ಚಿತ್ರ ಅಷ್ಟೇ. ಅದರ ಆಚೆಗೆ ಸಿಕ್ಕಾಪಟ್ಟಿ ಅದು, ಅದಕ್ಕೆ ನಾವು ಅನ್ಎಕ್ಸ್ಪ್ಲೋರ್ಡ್ ಯೂನಿವರ್ಸ್ ಅಂತ ಕರೀತಾರೆ. ಯೂನಿವರ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ನಾವು ನೋಡಿದ್ದು ಏನಂತಾರೆ, ಬಹುಶಃ 0.0000001% ಅಷ್ಟೇ ಇರ್ಬೋದು. ಇದನ್ನ ದಾಟಿ ಏನೋ ಒಂದಲ್ಲ 100% ವಿಶ್ವ ಅಂತ ಏನೋ ಅದಲ್ಲ, ಅದನ್ನ ಮುಟ್ಟಿ ಬರ್ತದಂತ ಕಾಲ. ಇದು ನಮ್ಮ ಕಲ್ಪನೆಗೆ ಮೀರಿತ್ತು. ದಿಗ್ಮಂಡಲಗಳ ಅಂಚವನ್ನು, ಅಂದ್ರೆ ಅಂತ್ಯದ ಅಂತ್ಯ, ನಮಗೆ ಗೊತ್ತಿರುವ ಅಂತ್ಯದ ಅಂತ್ಯ, ಆ ರೀತಿಯಾದಂತಹ ಕಲ್ಪನೆ, ಅತೀತದ ಅತೀತ, ಆ ರೀತಿಯಾದಂತಹ ಕಲ್ಪನೆ. ಇನ್ಫಿನಿಟಿ ಪಾಯಿಂಟ್ ಒಂದು ಇನ್ಫಿನಿಟಿ ಇತ್ತು ಅಂತಂದ್ರೆ ಅದನ್ನ ಈ ಕಾಲ ಮುಟ್ಟಿ ಬರ್ತದೆ ಅಂತ. ಅಂಚವನ್ನು, ಅದರ ತುದಿಯನ್ನು ಮುಟ್ಟಿ ಬರ್ತದೆ ಅಂದ್ರೆ ಅದಕ್ಕಷ್ಟೇ ಗೊತ್ತು ಇದರ ವ್ಯಾಪ್ತಿ ಎಷ್ಟದ, ಎಕ್ಸ್ಪಾಂಡ್ ಆಗ್ಲಿಕ್ಕೆ ಅಂತ ಹೇಳ್ತೀವಿ ಯೂನಿವರ್ಸ್. ಎಷ್ಟೊಂದು ಸೈಂಟಿಫಿಕ್ ಆಗಿ ಈ ಪದ್ಯ ಬರ್ತಾರಂತಂದ್ರೆ ಅದನ್ನು ನಾವು ವರ್ಣಿಸ್ಲಿಕ್ಕೆ ನಮ್ಮ ಚಿತ್ತಕ್ಕೆ ಸಾಧ್ಯವಿರದಷ್ಟು ದೊಡ್ಡ ಮಟ್ಟದ ಒಂದು ಸೈಂಟಿಫಿಕ್ ಡಿಸ್ಕವರಿ, ಇನೋವೇಷನ್ ತರ ಈ ಪದ್ಯವನ್ನು ನಾವು ನೋಡಬಹುದು. ಆ ರೀತಿಯಾಗಿ ದಿಗ್ಮಂಡಲಗಳ ಅಂಚವನ್ನ ಮುಟ್ಟಿದೆ, ಆಚೆಗೆ ಚಾಚಿದೆ ತನ್ನಯ ಚುಂಚ ಅಂತ. ಬರೇ ಮುಟ್ಟುವುದಷ್ಟೇ ಅಲ್ಲ, ಈ ದಿಗ್ಮಂಡಲಗಳ ಅಂಚಿನ ಆಚೆಗೆ ತನ್ನ ಚುಂಚವನ್ನ ಚಾಚಿದೆ. ಅದರ ಚುಂಚ ಏನದಲ್ಲ, ನಾವೇನು ಎಂಡ್ ಅಂತ ಹೇಳ್ತೀವಲ್ಲ, ಆ ಎಂಡನ್ನ ಮುಟ್ಟಿ ಅದರ ಆಚೆಗೂ ಏನೋ ಅದ ಏನೋ ಅಂತ ಚುಂಚನ್ನ ಚಾಚಿದೆ ಅಂತಂದ್ರೆ ಅನಂತತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನಂತತೆಯೇ ನಮ್ಮ ತಲೆಯೊಳಗೆ ಹೋಗಂಗಿಲ್ಲ. ಇನ್ನು ಅನಂತತೆ ಅದು ಅಂತೂ ಸಾಧನೆ ಇಲ್ಲ. ಅದರ ಆಚೆಗೆ ಚುಂಚವನ್ನ ಚಾಚಿದೆ ಅಂತ. ಅದು ವ್ಯಾಪ್ತತೆಯನ್ನ ನಾವು ಕಲ್ಪಿಸಿಕೊಳ್ಳಿಕ್ಕೆ ಆಗ್ಲಿಕ್ಕೆ ಸಾಧನೆ ಇದೆ. ಅದನ್ನ ಅವರು ಈ ಕೊನೆಯ ನುಡಿಯಲ್ಲಿ ಸಾಬೀತು ಮಾಡ್ತಾರೆ. ಅಲ್ಲಿ ತನ್ನ ಚುಂಚನ್ನು ಇದು ಚಾಚ್ತಾ ಇದೆ. ಈ ಕಾಲಪಕ್ಷಿ ಏನ್ ಅನ್ಕೊಳ್ಳಿರುತ್ತೆ ತನ್ನ ಮನಸ್ಸಿನಲ್ಲಿ, ಇದರ ಅಂತರಾಳ ಏನಿದೆ ಅದು ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಬಲ್ಲರು ಯಾರ ಹಾಕಿದ ಹೊಂಚ ಅಂತ ಕೇಳ್ತಾರೆ. ಅದಕ್ಕೆ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಯಾರೋ ಎಂದೋ ಒಂದು ರೀತಿ ಹೊಂಚನ್ನ ಹಾಕಿ ಈ ಹಕ್ಕಿಯನ್ನ ಬ್ರಹ್ಮಾಂಡಗಳನ್ನು ಒಡೆಯಲಿಕ್ಕೆ ಕಳಿಸ್ಯಾರೇನೋ ಗೊತ್ತಿಲ್ಲ. ಯಾರು ಬಂದರು ಯಾರಿಗೂ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಕಾಲಕ್ಕಷ್ಟೇ ಗೊತ್ತು, ಕಾಲ ನಮ್ಮ ಹಕ್ಕಿಗಷ್ಟೇ ಗೊತ್ತು. ಒಡೆಯಲಿಕ್ಕೆ ಕಳಿಸೋದು ಅಥವಾ ಬ್ರಹ್ಮಾಂಡವನ್ನು ಒಡೆದಾಗಲೇ ಮತ್ತೊಂದು ಸೃಷ್ಟಿ ಆಗ್ತದೋ ಆ ಕಲ್ಪನೆನೂ ಅದ. ನಾವು ಫಿಷನ್ ಫ್ಯೂಷನ್ ರಿಯಾಕ್ಷನ್ ಮಾತಾಡ್ತೀವಿ, ಹೈಡ್ರೋಜನ್ ಕೊಲೈಡ್ ಆಯ್ತು, ಬಿಗ್ ಬ್ಯಾಂಗ್ ಆಯ್ತು ಅಂತೆಲ್ಲ ಈಗ ಡಿಸ್ಕವರೀಸ್ ಎಲ್ಲ ಮಾಡಿದ್ದಾರೆ, ವಿಶ್ವ ಹೆಂಗ್ ಹುಡ್ತು ಅಂತಂದು. ಒಂದು ಒಡೆದಾಗ ಅಥವಾ ಕೂಡಿದಾಗ ಆದಂತಹ ಘಟನೆಗಳಿವೆಲ್ಲ. ಹಿಂಗಾಗಿ ಬ್ರಹ್ಮಾಂಡಗಳನ್ನು ಒಡೆಯುವುದಂತಂದ್ರೆ ಬರೀ ನಾಶ ಒಂದೇ ಅಂತಲ್ಲ, ಅಂಡವನ್ನು ಒಡೆದಾಗ ಹೆಂಗೆ ಜೀವ ಉತ್ಪತ್ತಿ ಆಗ್ತದೆ ಹಂಗೆ ಬ್ರಹ್ಮಾಂಡವನ್ನು ಒಡೆದಾಗ ಮತ್ತೊಂದೇನಾದ್ರೂ ಉತ್ಪತ್ತಿ ಆಗ್ತದೇನೋ, ಆ ರೀತಿಯಾಗಿ ಕಾಲವನ್ನು ಯಾರೋ ಬಿಟ್ಟಾರೇನೋ ಗೊತ್ತಿಲ್ಲ. ಯಾರಿಗೂ ಕೂಡ ಇದು ತಿಳಿದಿಲ್ಲ, ಯಾರಿಗೂ ಇದರ ಕಲ್ಪನೆ ಇಲ್ಲ ಅನ್ನುವಂತಹ ಒಂದು
ಪ್ರಶ್ನಾರ್ಥಕತೆಯನ್ನು, ಒಂದು ವಿಸ್ಮಯವಾದಂತಹ ಭಾವವನ್ನು, ಒಂದು ಅಗೋಚರತೆಯನ್ನು ಈ ಕಾಲಕ್ಕೆ ಆರೋಪಿಸಿ ಅವರು ಪದ್ಯವನ್ನ ಮುಗಿಸಿ ಇದರ ಹಾರಾಟವನ್ನು ಮತ್ತೆ ನಮಗೆ ಹೇಳ್ತಾ ಇದ್ದಾರೆ. ನೋಡಿದಿರಾ ಇಂತಹ ಪಕ್ಷಿಯ ಹಾರಾಟವನ್ನು ನೋಡಿದಿರಾ ಅಂತ. ಈಗ ಇಡೀ ಪದ್ಯವನ್ನು ಓದಿದಾಗ ಬರುವಂತ ಈ ಸಾಲು ಇದೆಯಲ್ಲ, ಇಂತಹ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅನ್ನುವುದು ಸಣ್ಣ ಮಕ್ಕಳಿದ್ದಾಗ ಯಾವುದೋ ಒಂದು ಹದ್ದನ್ನು ಅದನ್ನು ನೋಡಿಯೇ ಎಂತ ದೊಡ್ಡ ಪಕ್ಷಿ ಹಾರ್ತಾ ಇದೆ ನೋಡ್ದ ನೀನು ಅಂತ ಕೇಳುವ ಪ್ರಶ್ನೆಗೂ ಈ 7 ನುಡಿಗಳನ್ನ ಓದಿದ ಮೇಲೆ ಕೇಳುವಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪ್ರಶ್ನೆಗೂ ಅನಂತತೆಯ ಅಗಾಧತೆಯ ಅನಂತವಾದಂತಹ ಒಂದು ಡಿಫರೆನ್ಸ್ ನಮಗೆ ಇಲ್ಲಿ ಕಾಣುತ್ತದೆ. ಆ ಒಂದು ಡಿಫರೆನ್ಸ್ ಅನ್ನ ಬೇಂದ್ರೆ ಅವರು ಅತ್ಯಂತ ಸೂಕ್ತವಾಗಿಯೂ ಮತ್ತು ಸ್ಪಷ್ಟವಾಗಿಯೂ ಈ ತಮ್ಮ ಪದ್ಯದಲ್ಲಿ ವಿವರಿಸಿದ್ದಾರೆ. ಇದು ಅವರಿಂದಲೇ ಬರಲಿಕ್ಕೆ ಸಾಧ್ಯ. ಇಷ್ಟು ಅದ್ಭುತವಾಗಿ ಕಾಲದ ವಿಚಾರವನ್ನ ಹಕ್ಕಿಗೆ ಹೋಲಿಕೆ ಮಾಡಿ ಬರೆದದ್ದು. ಒಟ್ಟಾರೆಯಾಗಿ ನಾವು ಸಾರಾಂಶವನ್ನು ನೋಡೋದಾದ್ರೆ, ಕಾಲ ಇದು ಏನನ್ನೂ ಮಾಡಬಹುದು, ಅನಾದಿಯಾಗಿ ಇರುವಂತಹದ್ದು. ಈ ಕಾಲ ಏನು ಬೇಕಾದ್ರೂ ಮಾಡಬಹುದು, ಆದರೆ ಒಂದನ್ನು ಮಾತ್ರ ನಾವು ನೆನಪಾರಬಾರದು. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಶ್ಲೋಕ ಇದೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ ಅಂತ. ಈ ಕಾಲ ಬ್ರಹ್ಮಾಂಡಗಳನ್ನ ಒಡೆಯಲು ಇಷ್ಟೆಲ್ಲ ಮಾಡಬಹುದು. ಈಗ ತಾನೇ ಎಲ್ಲ ಹೇಳಿದ್ರಲ್ಲ, ಸೈನ್ಸಿನ ವಿಚಾರವನ್ನ, ಫಿಸಿಕ್ಸಿನ ವಿಷಯವನ್ನ, ಅಥವಾ ಈ ಏರೋಸ್ಪೇಸಿನ ವಿಷಯವನ್ನ, ಇವನ್ನೆಲ್ಲ ನಾವು ತೆಗೆದುಕೊಂಡು ಕಾಲ ಬೇಕಾದ್ದನ್ನ ಮಾಡಬಹುದು. ಆದರೆ ಆ ಹಕ್ಕಿ ಈಗ ಹಾರ್ತಾ ಇದೆ. ಈ ಹಕ್ಕಿಯ ಮೇಲೆ ಕುಳಿತುಕೊಂಡಿರುವ ಭಗವಂತ, ಅವನು ಇದಕ್ಕೆ ಅನುಗ್ರಹ ಮಾಡಿ ಇದಕ್ಕೆ ಪ್ರೇರಣೆಯನ್ನ ಕೊಟ್ಟು ನಡೆಸ್ತಾ ಇದ್ದಾನೆ. ಆ ಕಾಲ ಅದು ಮುಂದೆ ಹೋಗೋದು ಭಗವಂತನ ಆಜ್ಞೆಯಂತೆ, ಭಗವಂತನ ಸಂಕಲ್ಪದಂತೆ. ಇದನ್ನ ನಾವು ನೆನಪಾರಲಿಕ್ಕಿಲ್ಲ. ಈ ವಿಷಯವೂ ಬೇಂದ್ರೆಯವರು ಹೇಳಿದ್ದಾರೆ. ಯಾಕೆಂದ್ರೆ ಹಕ್ಕಿ ಅಂದ್ರೆ ಗರುಡನ ಮೇಲೆ ಕುಳಿತಿರುವ ಪರಮಾತ್ಮ ಅವನು ಹಕ್ಕಿ, ಅರ್ಥಾತ್ ಹಾರುತ್ತಲಿದೆ. ಹಕ್ಕಿ ನೋಡ್ತಾ ಇದ್ದೀರಂದ್ರೆ ಗರುಡ ಹಾರುತ್ತಾ ಇದೆ, ಗರುಡನ ಮೇಲೆ ಕುಳಿತುಕೊಂಡಿರುವ ಪರಮಾತ್ಮ. ಪ್ರಸನ್ನ ವೆಂಕಟದಾಸರು ಹಕ್ಕಿಯೇ ಹೆಗಲೇರಿ ಅಂತ ಹೇಳಿದ್ದಾರಲ್ಲ, ಹಾಗೆ ಈ ಕಾಲ ಹಕ್ಕಿ ಆದರೆ ಆ ಹಕ್ಕಿಯ ಹೆಗಲೆ ಏರಿ ಹೊರಡುವಂತಹ ಪರಮಾತ್ಮ ಅವನು ಕಾಲಾತೀತನಾಗಿ ಕಾಲವನ್ನ ನಡೆಸುವಂತವನಾಗಿ ಇದ್ದಾನೆ. ಇಂತಹ ಆ ಕಾಲನಾಮಕನಾದ ಪರಮಾತ್ಮ ಪ್ರತಿ ಕಾಲಕ್ಕೂ ಒಳ್ಳೆಯದನ್ನ ನಮಗೆ ಮಾಡಲಿ. ಕಾಲಕ್ಕೆ ಏನಾಗ್ತದೋ ಅದು ನಮಗೆ ಅವನ ಭಕ್ತಿಯನ್ನು ಕೊಡಲಿ ಅಂತ ನಾವು ಕೊನೆಯಲ್ಲಿ ತಿಳಿದುಕೊಳ್ಳಬೇಕು. ಇದು ಕಾಲದ ವ್ಯಾಪ್ತತೆ, ದಿವ್ಯತೆ, ಭವ್ಯತೆ, ವೈಶಾಲ್ಯ, ಶಕ್ತಿ, ಸಾಮರ್ಥ್ಯ, ಇದು ಭಗವಂತ ಜಗತ್ತಿನಲ್ಲಿ ತೋರಿಸುವ ಒಂದು ವಿಶಿಷ್ಟವಾದಂತಹ ಲೀಲೆ ಕಾಲದ ಮುಖಾಂತರವಾಗಿ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಇಂತಹ ಕಾಲದ ವಿಚಾರವನ್ನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ತಿಳಿಸಿದಂತಹ ವರಕವಿ ಬೇಂದ್ರೆಯವರ ಸಾಮರ್ಥ್ಯ ಎಷ್ಟು ಹೊಗಳಿದರೂ ಕಮ್ಮಿ. ಅಂತಹ ಬೇಂದ್ರೆಯವರ ಅನೇಕ ಪದ್ಯಗಳ ಚಿಂತನೆ ನಮ್ಮಿಂದ ಆಗಬೇಕಾಗಿದೆ. ಮುಂದಿನ ಕಾಲಕ್ಕೆ ಅವುಗಳನ್ನು ಮತ್ತೆ ಮಾಡೋಣ ಅಂತ ಹೇಳುತ್ತಾ ನಮಸ್ಕಾರ.